ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 20ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:05 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 2:17 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 6:56 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:54 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:07 ಬೆಳಿಗ್ಗೆ 7:42 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:41 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:26 ಬೆಳಿಗ್ಗೆ 8:37 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 9:13 ರಾತ್ರಿ 10:44 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಸ್ಥಿರವಾಗಿರುವಂಥ ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಈ ಸಾಧನೆ ನಾವು ಇರುವವರೆಗೂ ಕೂಡ ಈ ಜ್ಞಾನ ಸಂಪಾದನೆ ಸಾಧನೆ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಉತ್ತಮವಾದಂತಹ ದಿನ. ಇನ್ನು ಕೆಲವರು ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನು ಕಲಿಯುವಂಥವರಿದ್ದಾರೆ. ಅವರಿಗೂ ಕೂಡ ಈ ಶನಿವಾರ ತುಂಬ ಪ್ರಶಸ್ತವಾಗಿರುವಂಥದ್ದು, ಸ್ಥಿರವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಇಲ್ಲಿ ಶನಿ ನಿಧಾನವಾಗಿ ಮಂದಗತಿಯಲ್ಲಿ ಚಲಿಸುವಂಥವನು. ಆದ್ರಿಂದಲೇ ಈ ದಿನದ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗುತ್ತೆ, ಫಲಿತಾಂಶಗಳು ನಿಧಾನ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ತಾಳ್ಮೆ ಪರೀಕ್ಷಿಸಲ್ಪಡುವಂತಹ ಸಂದರ್ಭ. ಆದರೆ ಫಲಿತಾಂಶ ಮಾತ್ರ ನಿಮಗೆ ಸ್ಥಿರವಾಗಿರುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಉತ್ತಮ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ.
ಹಾಗಾಗಿ ಈ ಶನಿಯನ್ನ ಕರ್ಮಕಾರಕ ಅಂತ ಹೇಳುವಂಥದ್ದು, ಶ್ರಮಕಾರಕ ಅಂತ ಹೇಳುವಂಥದ್ದು, ನಮ್ಮ ಉದ್ಯೋಗಕ್ಕೆ, ನಮ್ಮ ವ್ಯಾಪಾರಕ್ಕೆ, ನಮ್ಮ ಕೆಲಸ ಕಾರ್ಯಗಳಿಗೆ ಶನಿಯೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸೋಮಾರಿತನ ಬಿಟ್ಟು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿ ಅತ್ಯುತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರು ಹೊರ ಏನಿದೆ ಇದು ಕೂಡ ತುಂಬ ಫೇವರಬಲ್ ಆಗಿರುವಂಥದ್ದು, ತುಂಬ ಚೆನ್ನಾಗಿದೆ. ಎಲ್ಲ ಕೆಲಸಗಳ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂತಹ ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂತಹ ಗುರು ಹೊರ. ಇದು ಈ ದಿನ ಬೆಳಿಗ್ಗೆ 7:04 ಬೆಳಿಗ್ಗೆ 8:08 ಇನ್ನು ಮಧ್ಯಾಹ್ನ 2:33 ಮಧ್ಯಾಹ್ನ 3:37 ಹಾಗೆ ರಾತ್ರಿ 9:37 ರಾತ್ರಿ 10:33 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ನಿಧಾನವಾದ ಫಲಿತಾಂಶವನ್ನ ತರುತ್ತೆ, ಮಂದಗತಿಯಲ್ಲಿ ಕೆಲಸಗಳು ಆಗುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7:04 ಇನ್ನು ಮಧ್ಯಾಹ್ನ 1:29 ಮಧ್ಯಾಹ್ನ 2:33 ಹಾಗೆ ರಾತ್ರಿ 8:41 ರಾತ್ರಿ 9:37 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆದಾಗತ್ತೆ. ಆದ್ರೆ ಈ ದಿನ ಇರುವಂತಹ ಕುಜ ಹೋರ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವು ಸಾಹಸ ಕೃತ್ಯಗಳನ್ನ ಮಾಡುವಂತಹ ಇಲಾಖೆಗಳಿದ್ದಾರೆ, ಮಿಲಿಟರಿ ಇದೆ, ಪೊಲೀಸ್ ಇದೆ, ಅಗ್ನಿಶಾಮಕ ದಳ ಇದೆ. ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ಜೀವನದಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ಅವರ ಕೆಲಸ ಮಾಡುವಂಥವ್ರಲ್ಲಿ ಒಂದು ಸಂದರ್ಭದಲ್ಲಿ. ಅಂಥವ್ರಿಗೆ ಈ ದಿನ ಕುಜ ಹೋರ ತುಂಬಾ ಫೇವರಬಲ್ ಆಗಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಸಿಕ್ಕುವಂಥದ್ದು. ಇನ್ನು ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ರೆ ಅದರ ಬಗ್ಗೆ ಕೂಡ ನೀವು ಈ ದಿನ ಫಾಲೋ ಅಪ್ ಮಾಡಬಹುದು, ಒಳ್ಳೆಯ ಫಲಿತಾಂಶಗಳೇ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8:08 ಬೆಳಿಗ್ಗೆ 9:12 ಇನ್ನು ಅಪರಾಹ್ನ 3:37 ಅಪರಾಹ್ನ 4:41 ಹಾಗೆ ರಾತ್ರಿ 10:33 ರಾತ್ರಿ 11:29 ಕುಜ ಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಆದ್ರೆ ಈ ದಿನ ಇರುವಂತಹ ರವಿ ಹೋರ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನ ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ, ಪ್ರಯಾಣವನ್ನು ಕೂಡ ಮಾಡಬೇಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡುವಂತದ್ದಾಗ್ಲಿ ಅಥವಾ ಈ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳನ್ನ ಫಾಲೋ ಅಪ್ ಮಾಡುವಂತಹ ವಿಚಾರಗಳಾಗ್ಲಿ ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:15 ಇನ್ನು ಅಪರಾಹ್ನ 4:41 ಸಂಜೆ 5:45 ಹಾಗೆ ರಾತ್ರಿ 11:29 ರಾತ್ರಿ 12:25 ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಪ್ರತಿದಿನ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಕೆಲಸಗಳನ್ನ ಮುಂದುವರಿಸಬೇಕು, ನಿಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡಬೇಕು. ಆಗ ಮಾತ್ರ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನೀವು ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ನಿಮಗೆ ಬಂದೇ ಬರುತ್ತೆ. ಇದನ್ನ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಹಿರಿಯರು, ಗುರುಗಳು ತಿಳಿಸಿರುವಂತಹ ವಿಚಾರ. ಇದನ್ನ ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ನಾಳೆಯ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆ ಅಂತ ಹೇಳಿದ್ರೆ ನಾಳೆ ಈ ಆಷಾಢ ಮಾಸದ ಹುಣ್ಣಿಮೆ ಇರುವಂತಹ ದಿನ. ಹಾಗಾಗಿ ಈ ಹುಣ್ಣಿಮೆಯನ್ನ ಗುರುಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದು, ಗುರುಗಳಿಗೆ ಸಮರ್ಪಣೆ ಆಗುವಂತಹ ಒಂದು ಹುಣ್ಣಿಮೆ ಇದು. ಹಾಗಾಗಿ ಈ ಹುಣ್ಣಿಮೆಯನ್ನ ವ್ಯಾಸ ಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ವ್ಯಾಸ ಮಹರ್ಷಿಗಳ ಗೌರವಾರ್ಥವಾಗಿ ಈ ಹುಣ್ಣಿಮೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಈ ಹುಣ್ಣಿಮೆಯ ವಿಶೇಷತೆ ಏನು, ಗುರುಪೂರ್ಣಿಮೆ ಅಂದ್ರೆ ಏನು, ಗುರುಗಳ ಆರಾಧನೆಯನ್ನ, ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಬಗೆ ಹೇಗೆ ಅನ್ನುವಂಥ ವಿಚಾರಗಳನ್ನು ಕೂಡ ಈ ದಿನ ನಾವು ತಿಳ್ಕೊಳ್ಳೋಣ. ಹಾಗೆ ನಾಳೆಯ ದಿನ ಭಾನುವಾರ, ಜೊತೆಗೆ ಉತ್ತರಾಷಾಢ ನಕ್ಷತ್ರ ಇರುವಂಥದ್ದು. ಹಾಗಾಗಿ ಯಾವ ದಿನ ಉತ್ತರಾಷಾಢ ನಕ್ಷತ್ರ ಭಾನುವಾರ ಸಂಯೋಗ ಆಗುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಎಲ್ಲ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದಂತಹ ಸಮಯ ನಾಳೆ ಬರುತ್ತೆ.
ಹಾಗಾಗಿ ನಾಳೆ ಒಳ್ಳೆಯ ಮುಹೂರ್ತದಲ್ಲಿ ನಿಮ್ಮ ಯಾವುದೇ ರೀತಿಯ ಸಂಕಲ್ಪಗಳಿರಲಿ, ಯಾವುದೇ ರೀತಿಯ ಕೆಲಸ ಕಾರ್ಯಗಳಿರಲಿ, ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳಿರಲಿ, ಅದನ್ನ ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಸರ್ವಾರ್ಥ ಸಿದ್ಧಿಯೋಗ ನಾಳೆ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ ನಾಳೆ ರಾತ್ರಿ 12 ಗಂಟೆ 14 ನಿಮಿಷದವರೆಗೆ ಇರುವಂಥದ್ದು. ಇದರ ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈಗ ಆಷಾಢ ಮಾಸ ನಡೀತಾ ಇದೆ. ನಾಳೆ ಹುಣ್ಣಿಮೆ, ಇನ್ನು 15 ದಿನಕ್ಕೆ ಅಮಾವಾಸ್ಯೆ ಬರುತ್ತೆ. ಅಂದ್ರೆ ಆಗಸ್ಟ್ ತಿಂಗಳ 4ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಬರುವಂಥದ್ದು. ಈ ಅಮಾವಾಸ್ಯೆಯನ್ನ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತ ಹೇಳಿ ಕಳೀತಾರೆ. ಅಂದ್ರೆ ಭೀಮನ ಅಮಾವಾಸ್ಯೆ ಇದು. ಅಲ್ಲಿಂದ ಮುಂದೆ ಹಬ್ಬ ಹರಿದಿನಗಳು, ವ್ರತಾದಿಗಳು, ಹೋಮ ಹವನಾದಿಗಳು ನಡೀತಾ ಇರುವಂತಹ ಸಂದರ್ಭ. ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಈ ಹಬ್ಬ ಹರಿದಿನ ಆಗಲಿ, ನಿಶ್ಚಿತಾರ್ಥ ಆಗಲಿ, ಮದುವೆ ಆಗಲಿ, ಯಾವುದೇ ಪೂಜೆ ಆಗಲಿ, ಯಾವುದೇ ರೀತಿಯ ಶುಭ ಸಮಾರಂಭಗಳಾಗಲಿ ತಾಂಬೂಲವನ್ನು ಕೊಡುವಂತಹ ಒಂದು ಪದ್ಧತಿ ಇದೆ. ಅಂದ್ರೆ ಅಡಿಕೆ ವಿಳ್ಯದೆಲೆಯನ್ನ ಕೊಡುವಂತಹ ಒಂದು ಸತ್ಸಂಪ್ರದಾಯ ನಮ್ಮಲ್ಲಿದೆ. ಹಾಗಾಗಿ ಭಾರತೀಯ ಸಂಪ್ರದಾಯದಲ್ಲಿ ತಾಂಬೂಲಕ್ಕೆ ಪ್ರಮುಖವಾದಂತಹ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ಯಾಕೆ ಈ ತಾಂಬೂಲಕ್ಕೆ ಇಷ್ಟೊಂದು ಮಹತ್ವ ಇದೆ ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಿರಬಹುದು. ಆದರೆ ಹಬ್ಬ ಹರಿದಿನಗಳ ಸಾಲು ಮುಂದೆ ಬರ್ತಾ ಇದೆ. ಯಾವ ರೀತಿಯಲ್ಲಿ ನಾವು ಮುತ್ತೈದೆಯರನ್ನ ಮನೆಗೆ ಕರೆದಾಗಲಿ, ಹಿರಿಯರನ್ನ ಮನೆಗೆ ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಾದಲ್ಲಿ ಈ ತಾಂಬೂಲವನ್ನು ಕೊಡುವಂತಹ ರೀತಿ ನೀತಿಗಳು ಹೇಗಿರಬೇಕು ಅನ್ನುವಂಥ ವಿಚಾರವನ್ನ ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನ ಇದು. ಏಕೆಂದ್ರೆ ಕೆಲವರು ತಾಂಬೂಲವನ್ನು ಕೊಡೋದ್ರಿಂದಲೇ ಶ್ರೀಮಂತರಾಗಿದ್ದಾರೆ, ದಾನ ಮಾಡಿ ಶ್ರೀಮಂತರಾಗಿದ್ದಾರೆ. ಆದರೆ ದಾನ ಕೊಟ್ಟರೂ ಕೂಡ ಕೆಲವರು ಅಧೋಗತಿಗೆ ಇಳಿದಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನುವಂಥ ವಿಚಾರಗಳನ್ನ ಇಲ್ಲಿ ತಿಳ್ಕೊಳ್ಳೋಣ. ನಮ್ಮ ಹಿರಿಯರು ಯಾವುದೇ ಕಾರ್ಯಕ್ರಮಗಳಿಗೆ ಆಮಂತ್ರಣ ಪತ್ರಿಕೆಗಳನ್ನ ಮುದ್ರಿಸ್ತಾ ಇರಲಿಲ್ಲ ಹಿಂದೆ, ತಮಗೂ ಕೂಡ ಗೊತ್ತಿದೆ. ಅದಕ್ಕೆ ಬದಲಾಗಿ ತಾಂಬೂಲ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ನೀಡ್ತಾ ಇದ್ರು. ಇನ್ನು ಯಾವುದೇ ರೀತಿಯ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ಅಥವಾ ನಿಶ್ಚಿತಾರ್ಥ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ತಾಂಬೂಲವನ್ನು ಅದಲು ಬದಲು ಮಾಡ್ಕೊಳ್ತಾ ಇದ್ರು. ಅದೇ ವಿಳ್ಯದೆಲೆಯ ಮೇಲೆ ಪ್ರಮಾಣವನ್ನ ಮಾಡಿದ್ರೆ ಅದು ಶಾಸನದಂತೆ ಇರ್ತಾ ಇತ್ತು. ಯಾಕೆಂದ್ರೆ ವಿಳ್ಯದೆಲೆಯಲ್ಲಿ ಅಂತಹ ಒಂದು ಮಂಗಳಕರವಾದಂತಹ ಶಕ್ತಿ ಇದೆ ಅನ್ನುವಂಥ ಅಭಿಪ್ರಾಯ ನಮ್ಮ ಹಿರಿಯರಿಗೆ ಇತ್ತು. ಹಾಗಾಗಿನೇ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ವಿಳ್ಯದೆಲೆಯನ್ನ ಬಳಕೆ ಮಾಡ್ತಾ ಇದ್ರು. ಇಲ್ಲಿ ತಾಂಬೂಲದಲ್ಲಿ ವಿಳ್ಯದೆಲೆಯ ಪಾತ್ರ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಏಕೆಂದ್ರೆ ವಿಳ್ಯದೆಲೆಯ ತುದಿಯಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ವಿಳ್ಯದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ, ವಿಳ್ಯದೆಲೆಯ ಮಧ್ಯದಲ್ಲಿ ಸರಸ್ವತಿ ದೇವಿಯ ವಾಸ, ಇನ್ನು ವಿಳ್ಯದೆಲೆಯ ಎಡಭಾಗದಲ್ಲಿ ಪಾರ್ವತಿ ದೇವಿ, ಹಾಗೆ ವಿಳ್ಯದೆಲೆಯ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ವಿಳ್ಯದೆಲೆ ಹಿಂಭಾಗದಲ್ಲಿ ಚಂದ್ರನ ವಾಸ, ವಿಳ್ಯದೆಲೆಯ ಎಲ್ಲ ಮೂಲೆಗಳಲ್ಲೂ ಕೂಡ ಪರಮೇಶ್ವರನ ವಾಸ ಇರುತ್ತೆ. ಇನ್ನು ವಿಳ್ಯದೆಲೆಯ ಬುಡದಲ್ಲಿ ಮೃತ್ಯು ದೇವತೆಯ ವಾಸ ಇರುತ್ತೆ. ಹಾಗಾಗಿನೇ ನಾವು ವಿಳ್ಯದೆಲೆಯನ್ನ ಹಾಕಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಬುಡವನ್ನ ಅಂದ್ರೆ ವಿಳ್ಯದೆಲೆಯ ತೊಟ್ಟನ್ನ ತೆಗೆದು ಹಾಕುವಂತಹ ಒಂದು ಸಂಪ್ರದಾಯ ಇರುವಂತದ್ದು. ಈ ಮೃತ್ಯು ದೇವತೆಯನ್ನ ಬೇರ್ಪಡಿಸಿ ಉಳಿದ ಎಲ್ಲ ದೇವರುಗಳ ಅನುಗ್ರಹ ಸಿಕ್ಲಿ ಅಂತ ಹೇಳಿ ವಿಳ್ಯದೆಲೆಯನ್ನ ಸೇವನೆ ಮಾಡುವಂಥದ್ದು ಕೂಡ ಇತ್ತು. ಹಾಗಾಗಿ ಈಗಲೂ ಕೂಡ ಅದನ್ನ ಹಿರಿಯರು ಅನುಸರಣೆ ಮಾಡ್ತಾ ಇರುವಂತದ್ದನ್ನ ನೀವು ನೋಡಬಹುದು. ಹಾಗಾಗಿ ನಾವು ಮನೆಗೆ ಬಂದಂತಹ ಅತಿಥಿಗಳಲ್ಲಿ ಮೊದಲು ತಾಂಬೂಲವನ್ನು ನೀಡುವಂತಹ ಒಂದು ಸಂಪ್ರದಾಯ ಇದೆ. ಅದರಲ್ಲಿ ಮೊದಲು ಮುತ್ತೈದೆಯರಿಗೆ ತಾಂಬೂಲವನ್ನು ನೀಡಬೇಕು ಅನ್ನುವಂಥ ಒಂದು ವಿಚಾರ. ಅಂದ್ರೆ ತಾಂಬೂಲ ಅಂತ ಹೇಳಿದ್ರೆ ಇಲ್ಲಿ ಅಡಿಕೆ, ವಿಳ್ಯದೆಲೆ ಜೊತೆಗೆ ಹಣ್ಣುಗಳು, ದಕ್ಷಿಣೆ ಇದನ್ನ ಇಟ್ಟು ಕೊಡಬೇಕು ಅನ್ನುವಂಥದ್ದು. ಆದ್ರೆ ನಾವು ತಾಂಬೂಲ ನೀಡುವಾಗ ವಿಳ್ಯದೆಲೆಯ ತುದಿ ಹಾಗೆ ಬಾಳೆಹಣ್ಣಿನ ತುದಿ ನಮ್ಮ ಕಡೆಗೆ ಇರಬೇಕು ಅನ್ನುವಂಥ ಒಂದು ಸಂಪ್ರದಾಯ ಇದೆ. ಇಲ್ಲಿ ವಿಳ್ಯದೆಲೆಯನ್ನ 2 ಅಥವಾ 5ರ ಸಂಖ್ಯೆಯಲ್ಲಿ ಇಡಬೇಕು. ಹಾಗೆ ಅಡಿಕೆಯನ್ನು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇಡಬೇಕು. ಇನ್ನು ಹಣ್ಣನ್ನ 2 ಹಣ್ಣನ್ನು ಕೊಡಬಹುದು ಅಥವಾ 5 ಹಣ್ಣುಗಳನ್ನು ಕೊಡಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ 1 ಹಣ್ಣನ್ನಾಗ್ಲಿ 3 ಹಣ್ಣನ್ನಾಗ್ಲಿ ಕೊಡುವಂತಹ ಸಂಪ್ರದಾಯ ನಮ್ಮಲ್ಲಿಲ್ಲ. ಇನ್ನು ದೈವರಿಗೆ ನೈವೇದ್ಯವನ್ನ ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ವಿಳ್ಯದೆಲೆಯನ್ನ ಇಡಬೇಕು. ದೈವರಿಗೆ ನೈವೇದ್ಯವನ್ನ ಅರ್ಪಿಸಬೇಕು. ಇನ್ನು ಯಾರ ಮನೆಯಲ್ಲೇ ತಾಂಬೂಲ ಕೊಟ್ಟರೂ ಕೂಡ ಅದನ್ನ ಮೊದಲು ಮನೆಗೆ ತಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಂತರ ಅದನ್ನು ಉಪಯೋಗಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಮಂಗಳವಾರ ಮತ್ತೆ ಶುಕ್ರವಾರ ಯಾವುದೇ ಕಾರಣಕ್ಕೂ ವಿಳ್ಯದೆಲೆಯನ್ನ ಮನೆಯಿಂದ ಹೊರಗೆ ಬಿಸಾಕಬಾರದು. ಯಾಕೆಂದ್ರೆ ವಿಳ್ಯದೆಲೆ ಲಕ್ಷ್ಮಿಯ ಪ್ರತೀಕ. ಹಾಗಾಗಿ ಲಕ್ಷ್ಮಿಯನ್ನ ನಾವೇ ನಮ್ಮ ಕೈಯಾರೆ ಮನೆಯಿಂದ ಹೊರಗೆ ಕಳಿಸಿದಂತಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಹಸಿರಾಗಿರುವಂತಹ ವಿಳ್ಯದೆಲೆಯನ್ನು ಕೂಡ ಮನೆಯಿಂದ ಹೊರಗೆ ಬಿಸಾಕಬಾರದು ಅನ್ನುವಂಥದ್ದು ಕೂಡ ಇದೆ. ಇದನ್ನ ಈಗಲೂ ಕೂಡ ಕೆಲವರು ಮನೆಯಲ್ಲಿ ಅನುಸರಣೆ ಮಾಡ್ತಾರೆ, ವಿಳ್ಯದೆಲೆ ಮಹತ್ವ ಗೊತ್ತಿರುವಂಥವ್ರು.
ನೀವು ಯಾವುದೇ ರೀತಿಯ ತಾಂಬೂಲವನ್ನು ಕೊಡುವಂತಹ ಸಂದರ್ಭದಲ್ಲಿ ಬರೀ ಹಣ್ಣು ಅಥವಾ ತೆಂಗಿನಕಾಯಿಯನ್ನ ಕೊಡಬಾರ್ದು. ಜೊತೆಗೆ ವಿಳ್ಯದೆಲೆ, ಅಡಿಕೆ ಅನ್ನುವಂಥದ್ದು ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಅಡಚಣೆ ಉಂಟಾಗುತ್ತೆ. ಶುಭ ಕಾರ್ಯಗಳನ್ನು ಮಾಡಿದ್ರೆ ಆ ಒಂದು ನಿಮಿತ್ತವಾಗಿ ಕೊಡುವಂತಹ ಈ ವಿಳ್ಯದೆಲೆ ಆಗಲಿ ಅಥವಾ ಬಾಗಿನ ಆಗಲಿ ತಾಂಬೂಲ ಆಗಲಿ ಅದು ನಿಮಗೆ ಶುಭ ಫಲಗಳನ್ನು ತರಲ್ಲ, ಬದಲಾಗಿ ತೊಂದರೆಗಳನ್ನು ತರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ವಿಳ್ಯದೆಲೆ, ಅಡಿಕೆ ಇಲ್ಲದೆ ಕೊಡುವಂತಹ ಯಾವುದೇ ರೀತಿಯ ತಾಂಬೂಲ ಅಥವಾ ಫಲದಾನ ನಿಮಗೆ ಹಣಕಾಸಿನ ಪರಿಸ್ಥಿತಿಗೆ ಕಂಟಕ ತರುತ್ತೆ. ಅಂದ್ರೆ ಹಣಕಾಸಿನ ವ್ಯವಹಾರಗಳಿಗೆ ಪರದಾಟ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನೀವು ಕೊಡುವಂತಹ ತಾಂಬೂಲದಲ್ಲಿ ವಿಳ್ಯದೆಲೆ ಇರಲೇಬೇಕು ಅನ್ನುವಂಥದ್ದು. ಅದರಲ್ಲೂ ವಿಳ್ಯದೆಲೆ ಒಣಗಿದ್ರೆ ಕೊಡಬಾರದು, ಹರಿದಿದ್ರೆ ಕೊಡಬಾರದು. ಇನ್ನು ಅಗಲವಾಗಿರುವಂತಹ ದುಂಡನೆಯ ಆಕಾರದ ವಿಳ್ಯದೆಲೆ ಏನಾದರೂ ಕೊಟ್ರೆ ನಿಮಗೆ ಪೂರ್ಣ ಫಲ ಲಭಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ನೀವು ಕೊಡುವಂತಹ ಈ ತಾಂಬೂಲದ ವಿಳ್ಯದೆಲೆ ಒಣಗಿ ಹೋಗಿದ್ರೆ ಅತಿಯಾದ ನಷ್ಟಗಳು ಉಂಟಾಗುತ್ತೆ, ಆರೋಗ್ಯ ಸಮಸ್ಯೆ ಬರುತ್ತೆ, ನಿಮ್ಮ ಕಾರ್ಯ ಅರ್ಧಕ್ಕೆ ನಿಂತು ಹೋಗುತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಇದೆ. ಹಾಗಾಗಿ ಒಣಗಿರುವಂಥ ನಿಸ್ತೇಜವಾಗಿರುವಂಥ ಅಂದ್ರೆ ಹಸಿರಾಗಿ ಇಲ್ಲದೆ ಇರುವಂತಹ ವಿಳ್ಯದೆಲೆಯನ್ನ ತಾಂಬೂಲದ ರೂಪದಲ್ಲಿ ಕೊಡಬಾರದು. ಇನ್ನು ಯಾರಾದರೂ ಕೊಟ್ಟಂತಹ ತಾಂಬೂಲವನ್ನ ಮನೆಗೆ ತಂದು ಯಾವುದೋ ಒಂದು ಮೂಲೆಯಲ್ಲಿ ಇಡುವಂಥದ್ದು, ಅಲ್ಲೇ ಆ ವಿಳ್ಯದೆಲೆ ಒಣಗಿ ಹೋಗುವಂತೆ ಇಡುವಂತಹ ವಿಚಾರಗಳೇನಿದೆ, ಇಲ್ಲಿ ಆ ಒಂದು ಕುಟುಂಬಕ್ಕೆ ಯಾವುದೇ ರೀತಿಯ ಸಹಕಾರಗಳು ಬೇರೆಯವರಿಂದ ಸಿಕ್ಕಲ್ಲ. ಬಂಧುಗಳಲ್ಲಿ ಗೌರವವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಆ ಮನೆಯಲ್ಲಿ ಏನಾದರೂ ಓದುವಂತಹ ಮಕ್ಕಳಿದ್ರೆ, ವಿದ್ಯಾರ್ಥಿಗಳಿದ್ರೆ ಅವರಿಗೆ ಮರವಿನ ರೋಗ ಹೆಚ್ಚಾಗಿ ಬರುತ್ತೆ. ಅಂದ್ರೆ ಓದಿದ್ದು ಅವರಿಗೆ ಮರೆತು ಹೋಗುತ್ತೆ. ಹಾಗಾಗಿ ವಿಳ್ಯದೆಲೆಯನ್ನು ನೀವು ಮನೆಗೆ ತಂದಾಗ ಅದನ್ನ ಒಣಗಿಸ್ಲಿಕ್ಕೆ ಬಿಡಬಾರದು. ತಾಂಬೂಲ ಕೊಟ್ಟಾಗ ಅದನ್ನ ಎಲ್ಲೋ ಇಟ್ಟು ಮರಿಬಾರದು ಅನ್ನುವಂಥ ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಕೆಲವರು ನಿಮಗೆ ತಾಂಬೂಲವನ್ನ ಕೊಡ್ತಾರೆ, ಮದುವೆಯಲ್ಲಿ ಕೊಡ್ತಾರೆ, ಶುಭ ಕಾರ್ಯಗಳಲ್ಲಿ ಕೊಡ್ತಾರೆ. ಆದರೆ ಆ ತಾಂಬೂಲವನ್ನ ನೀವು ಮನೆಗೆ ತರಬೇಕು. ಅದನ್ನ ಎಲ್ಲೋ ಅಲ್ಲೇ ಬಿಟ್ಟು ಬರುವಂಥದ್ದು, ಮರೆತು ಬರುವಂಥದ್ದನ್ನ ಮಾಡಿದ್ರೆ ನಿಮ್ಮ ಮುಂದಿನ ಕಾರ್ಯಗಳು ನಿಧಾನವಾಗುತ್ತೆ, ಕಾರ್ಯಗಳು ಯಶಸ್ವಿಯಾಗಲ್ಲ. ಹಾಗೆ ನಿಮ್ಮ ಮನೆಯಲ್ಲಿ ನಡೆಯಬೇಕಾಗಿರುವಂತಹ ಶುಭ ಕಾರ್ಯಗಳಿಗೆ ತೊಂದರೆಗಳು ಉಂಟಾಗುತ್ತೆ, ಏನೋ ಒಂದು ಅಡಚಣೆ. ಹಾಗಾಗಿ ಆ ಶುಭ ಕಾರ್ಯಗಳು ತನ್ನಿಂದ ತಾನೇ ಮುಂದಕ್ಕೆ ಹೋಗ್ತಾ ಇರುವಂತಹ ಸಂದರ್ಭಗಳು ಬರುತ್ತೆ. ಇನ್ನು ಮಕ್ಕಳ ಮಾನಸಿಕ ಬೆಳವಣಿಗೆಗೂ ಕೂಡ ಇದು ತೊಂದರೆಯನ್ನುಂಟು ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ತಾಂಬೂಲವನ್ನ ಯಾರಾದರೂ ಕೊಟ್ರೆ ಅದನ್ನ ನೀವು ಮರೆಯದೆ ಮನೆಯವರೆಗೂ ಕೂಡ ತರಬೇಕು ಅನ್ನುವಂಥದ್ದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲವರು ತಾಂಬೂಲವನ್ನ ಕೊಡುವಂತಹ ಸಂದರ್ಭದಲ್ಲಿ ತಾಂಬೂಲ ಕೈ ಜಾರಿ ಕೆಳಗೆ ಬೀಳುವಂಥದ್ದಿದೆ, ಅಥವಾ ನೀವು ತೆಗೆದುಕೊಂಡ ನಂತರದಲ್ಲಿ ತಾಂಬೂಲ ಏನಾದರೂ ಕೆಳಗೆ ಬಿದ್ದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಎಲ್ಲ ಒಂದು ಕಡೆ ಅರ್ಧಕ್ಕೆ ನಿಲ್ಲುವಂಥದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ಹಣದ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಸಂಕೇತವನ್ನು ಇದು ಸೂಚಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ತಾಂಬೂಲವನ್ನು ನಾವು ಸ್ವೀಕರಿಸಬೇಕು ಅಥವಾ ಕೊಡಬೇಕು. ಇನ್ನು ತಾಂಬೂಲವನ್ನು ಕೊಡುವಂತಹ ಸಂದರ್ಭದಲ್ಲಿ ವಿಳ್ಯದೆಲೆಯ ಜೊತೆಯಲ್ಲಿ ಅಡಿಕೆಯನ್ನು ಇಡಬೇಕು. ಯಥಾಶಕ್ತಿ ದಕ್ಷಿಣೆಯನ್ನು ಕೂಡ ಕೊಡಬೇಕು. ಒಂದು ವೇಳೆ ಅಡಿಕೆಯನ್ನಾಗ್ಲಿ ಅಥವಾ ದಕ್ಷಿಣೆಯನ್ನಾಗ್ಲಿ ಇಡದೇ ಇದ್ರೆ ದರಿದ್ರರಾಗುವಂತಹ ಸಂದರ್ಭಗಳು ಬರುತ್ತೆ, ಸಾಲದ ಸಮಸ್ಯೆ ಉಂಟಾಗುತ್ತೆ. ಹಾಗೆ ಮನೆಯಲ್ಲಿ ಇರುವಂತಹ ಒಡವೆ ವಸ್ತ್ರಗಳನ್ನ, ಆಸ್ತಿ ಪಾಸ್ತಿಗಳನ್ನ ಮುಂದೆ ಯಾವುದೋ ಒಂದು ಉದ್ದೇಶಕ್ಕೆ ಮಾರಾಟ ಮಾಡುವಂತಹ ಸೂಚನೆಯನ್ನ ಇದು ಕೊಡುತ್ತೆ. ಹಾಗಾಗಿ ಬಹಳ ಜಾಗೃತೆಯಿಂದ ಈ ತಾಂಬೂಲವನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅದನ್ನ ಸರಿಯಾದ ರೀತಿಯಲ್ಲೇ ಕೊಡಬೇಕು ಅನ್ನುವಂಥದ್ದು. ಹಾಗಾಗಿನೇ ನಮ್ಮ ಸಂಪ್ರದಾಯದಲ್ಲಿ ಈ ತಾಂಬೂಲಕ್ಕೆ, ಅದರಲ್ಲೂ ವಿಶೇಷವಾಗಿ ವಿಳ್ಯದೆಲೆಗೆ ಅಷ್ಟೊಂದು ಮಹತ್ವ ಕೊಟ್ಟಿರುವಂಥದ್ದು. ಹಾಗಾಗಿ ಈ ತಾಂಬೂಲವನ್ನು ಕೊಡುವಂತಹ ಸಂದರ್ಭ ಫಲತಾಂಬೂಲವನ್ನು ಕೊಡುವಂಥದ್ದಿದೆ. ಇಲ್ಲಿ ಫಲತಾಂಬೂಲ ಅಂತ ಹೇಳಿದ್ರೆ 2 ವಿಳ್ಯದೆಲೆ, 2 ಅಡಿಕೆ, ಯಥಾಶಕ್ತಿ ದಕ್ಷಿಣೆಯನ್ನ ಇಟ್ಟು 2 ಹಣ್ಣುಗಳನ್ನಿಟ್ಟು ಕೊಡುವಂಥದ್ದು ಇದು ಫಲತಾಂಬೂಲ. ಇನ್ನೊಂದು ಪಂಚಫಲ ತಾಂಬೂಲ ಅಂತ ಇದೆ. ಅಂದ್ರೆ 5 ವಿಳ್ಯದೆಲೆ ಇಡ್ತಾರೆ, 5 ಗೋಟಡಿಕೆಯನ್ನ ಇಡುವಂಥದ್ದು, ಯಥಾಶಕ್ತಿ ದಕ್ಷಿಣೆಯ ಜೊತೆಗೆ 5 ಬಗೆಯ ಹಣ್ಣುಗಳನ್ನ ಇಟ್ಟು ತಾಂಬೂಲವನ್ನ ಕೊಡುವಂಥದ್ದು ಇದು ಪಂಚಫಲ ತಾಂಬೂಲ. ಇನ್ನೊಂದು ಸಾಮೂಹಿಕ ತಾಂಬೂಲ ಅಂತ ಇದೆ. ಅಂದ್ರೆ 2 ವಿಳ್ಯದೆಲೆ, 2 ಅಡಿಕೆ, ತೆಂಗಿನಕಾಯಿ ಅಥವಾ ಹಣ್ಣನ್ನು ಕೊಡುವಂಥದ್ದು. ಇದನ್ನ ಸಾಮಾನ್ಯವಾಗಿ ಮದುವೆ ವಿವಾಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದಿದೆ. ಇದು ಸಾಮೂಹಿಕ ತಾಂಬೂಲ. ಹಾಗಾಗಿ ಈ ತಾಂಬೂಲ ನಮ್ಮ ದೇವರ ಪೂಜಾ ವಿಧಿವಿಧಾನಗಳಲ್ಲಾಗ್ಲಿ, ಶುಭ ಸಮಾರಂಭಗಳಲ್ಲಾಗ್ಲಿ, ಅತಿಥಿಗಳಾಗ್ಲಿ, ಮುತ್ತೈದೆಯರಾಗ್ಲಿ ಮನೆಗೆ ಬಂದಾಗ ಅವರನ್ನ ಸತ್ಕರಿಸುವಂಥದ್ದು, ಉಪಚರಿಸುವಂತಹ ವಿಧಿವಿಧಾನಗಳಲ್ಲೂ ಕೂಡ ಈ ತಾಂಬೂಲವನ್ನ ಬಹಳ ಮಹತ್ವಪೂರ್ಣವಾಗಿ ಬಳಸುವಂಥದ್ದು ಇದೆ. ಇನ್ನು ಊಟದ ನಂತರದಲ್ಲಿ ತಾಂಬೂಲವನ್ನು ಕೊಡುವಂತಹ ಒಂದು ಪದ್ಧತಿ ಕೂಡ ಇದೆ. ಈಗಲೂ ಕೂಡ ಶುಭ ಸಮಾರಂಭದಲ್ಲಿ ತಾಂಬೂಲವನ್ನು ಕೊಡುವಂಥದ್ದು, ಕೆಲವರು ಈ ಬೀಡ ಕೊಡುವಂತಹ ವ್ಯವಸ್ಥೆಯನ್ನೇ ಕೂಡ ಮಾಡಿರ್ತಾರೆ. ತಾವು ನೋಡಿರಬಹುದು.
ಏಕೆಂದರೆ ಊಟದ ನಂತರದಲ್ಲಿ ತಾಂಬೂಲವನ್ನು ದಾನ ಮಾಡಬೇಕು, ತಾಂಬೂಲವನ್ನು ಕೊಡಲೇಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ತಾಂಬೂಲವನ್ನು ಅರಿಶಿನ ಕುಂಕುಮದ ಜೊತೆಯಲ್ಲಿ ಮುತ್ತೈದೆಯರಿಗೆ ಕೊಟ್ಟರಂತೂ ಆ ಮುತ್ತೈದೆಯರ ಆಶೀರ್ವಾದ ಆ ಕುಟುಂಬಕ್ಕೆ ಇರುತ್ತೆ. ಹಾಗಾಗಿ ಶುಭ ಕಾರ್ಯಗಳು ಆ ಮನೆಯಲ್ಲಿ ನಡೀತಾನೆ ಇರುತ್ತೆ. ಹಾಗೆ ಮಂಗಳಕರವಾದಂತಹ ಸುದ್ದಿ ಆ ಕುಟುಂಬಕ್ಕೆ ಬರ್ತಾ ಇರುತ್ತೆ. ಇದೆಲ್ಲವೂ ಕೂಡ ನಮ್ಮ ಸಂಪ್ರದಾಯದಲ್ಲಿ ಇರುವಂಥದ್ದು. ಹಾಗಾಗಿ ಇದರ ಹಿಂದಿನ ಮಹತ್ವವನ್ನು ತಿಳ್ಕೊಂಡು ಈ ತಾಂಬೂಲವನ್ನು ಕೊಡುವಂತಹ ಪದ್ಧತಿ ಯಾಕೆ ಬಂತು, ಇದರ ಅನುಸರಣೆ ಹೇಗೆ, ಹಾಗೆ ವಿಳ್ಯದೆಲೆಯನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅನ್ನುವಂಥ ವಿಚಾರಗಳನ್ನ ತಾವು ಮನನ ಮಾಡಿಕೊಂಡು ಮುಂದೆ ಬರುವಂತಹ ಹಬ್ಬ ಹರಿದಿನಗಳಲ್ಲಿ ಈ ಒಂದು ವಿಧಾನವನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ಸಂಪೂರ್ಣವಾಗಿ ಪೂರ್ಣ ಆಗಲ್ಲ, ಅಂದರೆ ಯಶಸ್ವಿಯಾಗಲ್ಲ. ಮಿಶ್ರ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಕುಟುಂಬದ ಸದಸ್ಯರ ವರ್ತನೆಯಿಂದ ಮಾನಸಿಕ ಕಿರಿಕಿರಿಗಳು ಕೂಡ ಆಗುವಂಥದ್ದು ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಯಶಸ್ಸಿಲ್ಲ, ಜೊತೆಗೆ ಪ್ರಯತ್ನಗಳು ಕೂಡ ಮುಂದೂಡಲ್ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯಗಳನ್ನು, ಅದರಲ್ಲೂ ಪ್ರಮುಖವಾದಂತಹ ವಿಚಾರಗಳನ್ನು ಮುಂದಕ್ಕೆ ಹಾಕುವಂಥದ್ದು ಇಲ್ಲ, ಆ ಥರದ ನಿರ್ಧಾರಗಳನ್ನು ಕೈಗೊಂಡು ಅಲ್ಲಿ ನಿಮಗೆ ಯಾವುದೇ ರೀತಿಯ ಉತ್ತಮ ಫಲಿತಾಂಶ ಬರದೇ ಇರಿದ ರೀತಿಯಲ್ಲಿ ನೀವಾಗಿ ಕೆಲವು ತಪ್ಪುಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆ ಥರದ ನಿರ್ಧಾರಗಳು ಈ ದಿನ ಅಷ್ಟೊಂದು ಸೂಕ್ತವಾಗಿ ಇರಲ್ಲ. ಇನ್ನು ನಿರುದ್ಯೋಗಿಗಳಿಗಾಗಲಿ ಅಥವಾ ಈ ಉದ್ಯೋಗವನ್ನು ಬದಲಿಸಬೇಕು ಅನ್ನುವಂಥವ್ರಿಗೆ ಈ ದಿನ ಸ್ವಲ್ಪ ಸಂಕಷ್ಟ ಇದೆ. ಯಾವುದೇ ರೀತಿಯ ತೀರ್ಮಾನವನ್ನು ಈ ದಿನ ತೆಗೆದುಕೊಳ್ಬೇಡಿ. ಇನ್ನು ವ್ಯಾಪಾರ ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ಚಟುವಟಿಕೆಯಲ್ಲಿ ಸ್ವಲ್ಪ ಸ್ಥಿರತೆ ಅನ್ನುವಂಥದ್ದು ಇರಲ್ಲ, ಕನ್ಸಿಸ್ಟೆನ್ಸಿ ಇರಲ್ಲ. ಹಾಗಾಗಿ ತೆಗೆದುಕೊಂಡಂತಹ ತೀರ್ಮಾನದಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ಬೆಳಗ್ಗೆ ಇದ್ದ ತೀರ್ಮಾನ ಮಧ್ಯಾಹ್ನಕ್ಕೆ ಇರಲ್ಲ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿ ರಾತ್ರಿಯೆಲ್ಲ ನಿರ್ಧಾರ ಆಗುತ್ತೆ, ಆದರೆ ಬೆಳಗ್ಗೆ ಅರಣ್ಯವಾಸಕ್ಕೆ ತೆರಳಬೇಕು ಅನ್ನುವಂಥ ವಿಚಾರ ಶ್ರೀರಾಮಚಂದ್ರನಿಗೆ ಬರುತ್ತೆ. ನೋಡಿ ಎಂಥ ವಿಪರ್ಯಾಸ ಅಂತ ಹೇಳಿದರೆ, ರಾತ್ರಿ ಇದ್ದಂತಹ ಒಂದು ತೀರ್ಮಾನ ಬೆಳಗ್ಗೆ ಬದಲಾವಣೆಗೆ ಒಳಪಡುವಂಥದ್ದು. ಅಂಥ ಒಂದು ಪರಿಸ್ಥಿತಿ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಬುದ್ಧಿವಂತರು ನೋಡಿ, ಬೇರೆಯವರ ತಪ್ಪನ್ನು ನೋಡಿ ತನ್ನಲ್ಲಿರುವಂಥ ತಪ್ಪನ್ನು ತಿದ್ದುಕೊಳ್ತಾರೆ. ಹಾಗಾಗಿ ನಿಮ್ಮ ತಪ್ಪನ್ನು ತಿದ್ದಬೇಕು ಅನ್ನುವಂಥ ವಿಚಾರ ಅಲ್ಲ, ಬೇರೆಯವರಿಗೆ ಆಗಿರುವಂಥ ತೊಂದರೆಗಳು ಅದು ತಮಗೂ ಆಗತ್ತೆ ಅನ್ನುವಂಥದ್ದನ್ನು ಯಾರು ಬುದ್ಧಿವಂತರಿದ್ದಾರೆ ಅವರು ಯೋಚನೆ ಮಾಡ್ತಾರೆ. ಆ ಮಟ್ಟಕ್ಕೆ ಈ ದಿನ ನೀವು ಸಮಸ್ಯೆಗಳನ್ನು ಅರಿತುಕೊಳ್ಬೇಕು. ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಗಣಪತಿಯ ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲದ ಯೋಗ ಇರುವಂಥ ದಿನ. ಅದರಲ್ಲೂ ಹಣದ ಲೇವಾದೇವಿ ವ್ಯವಹಾರದಲ್ಲಿ ಭಾರಿ ನಷ್ಟ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ತೊಂದರೆಗಳು ಎದುರಾಗುತ್ತೆ. ಅದಕ್ಕೆ ಎದೆಗುಂದಬೇಡಿ, ಧೈರ್ಯದಿಂದ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಆದರೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವರು ಬೇಕಂತಲೇ ನಿಮಗೆ ತೊಂದರೆಯನ್ನು ಕೊಡ್ತಾರೆ, ಅಡೆತಡೆಗಳು ಇರುತ್ತೆ. ಜೊತೆಗೆ ಈ ದಿನ ನಿಮಗೆ ದೂರದೃಷ್ಟಿಯ ಒಂದು ಆಲೋಚನೆಯಾಗಲಿ ಅಥವಾ ನಾಳಿನ ಜೀವನದ ಬಗ್ಗೆ ನಿಮ್ಮ ಕಲ್ಪನೆಯಾಗಲಿ ಸ್ವಲ್ಪ ಮಸುಕಾಗಿ ಇರುವಂಥದ್ದು. ಹಾಗಾಗಿನೇ ಬಹಳ ತ್ವರಿತವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಇನ್ನು ಕೆಲವು ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ನಿಮಗೆ ಜ್ಞಾನದ ಕೊರತೆ ಇರುವಂಥದ್ದು ಇದೆ. ಅದಕ್ಕಾಗಿ ಗುರುಗಳ, ತಜ್ಞರ, ಹಿರಿಯರ ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡಲ್ಲ. ಹಾಗಾಗಿ ಕೆಲಸದಲ್ಲಿ ತುಂಬ ಒತ್ತಡಗಳು ಇರುವಂಥ ಸಂದರ್ಭ ಬರುತ್ತೆ. ಹಾಗಾಗಿನೇ ನೀವು ನಿಮ್ಮ ಕೆಲಸಗಳನ್ನು ಆರಂಭ ಮಾಡುವಾಗ ಸ್ವಲ್ಪ ಮುಂದಾಲೋಚನೆ ಇರಲಿ, ಪೂರ್ವ ಸಿದ್ಧತೆ ಇರಲಿ. ಇನ್ನು ಕೆಲವೊಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಕೀಳರಿಮೆ ಇರುತ್ತೆ, ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಅದಕ್ಕಾಗಿಯೇ ಗುಂಡಪ್ಪನವರು ಒಂದು ಕಡೆ ಹೇಳುವಂಥ ಮಾತು, ಅರೆ ದಿನದ ನಮ್ಮ ಯತ್ನದಿನ್ ಅದೇನು ಎನ್ನದಿರು, ಕಿರಿದು ಒಡಗೂಡಿ ಇರಲು ಸಿರಿಯಹುದು ಬಾಳ್ಗೆ ಅನ್ನುವಂಥದ್ದು. ಅಂದರೆ ನಾವು ಮಾಡುವಂಥ ಅರ್ಧ ದಿನದ ಪ್ರಯತ್ನ ಏನಿದೆ ಅದರಿಂದ ಇನ್ನೇನಾಗುತ್ತೆ, ಏನೂ ಆಗಲ್ಲ ಅನ್ನುವಂಥ ಕೈ ಚೆಲ್ಲುವಂಥ ವಿಚಾರಗಳಾಗಲಿ ಅಥವಾ
ಈ ಚಿಕ್ಕದು ಚಿಕ್ಕದು ಅನ್ನುವಂಥದ್ದೇ ಸೇರಿ ಬಾಳಿಗೆ ಅದೇ ದೊಡ್ಡ ಸಿರಿಯಾಗಿರುತ್ತೆ. ಹಾಗಾಗಿ ಒಂದೊಂದು ಹನಿ ನೀರು ಸೇರಿ ಸೇರಿ ಸಮುದ್ರ ಆಗುವಂಥದ್ದು. ಹಾಗಾಗಿ ಪುಟ್ಟ ಪುಟ್ಟ ಪ್ರಯತ್ನದಲ್ಲೇ ನೀವು ಒಂದು ಅಸಾಧಾರಣವಾದಂಥ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಂಬಿಕೆ ಇಟ್ಟು ಮುಂದುವರಿರಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಪುಟ್ಟ ಪ್ರಯತ್ನವೇ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ನಿಮ್ಮ ಪ್ರಯತ್ನವನ್ನು ಮಾತ್ರ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ನಂಬಿಕೆಗಿಂತ ನಿಮ್ಮ ಸಾಮರ್ಥ್ಯಕ್ಕಿಂತ ಈ ದಿನ ಹೆಚ್ಚಾದ ಫಲವನ್ನು ಪಡ್ಕೊಳ್ಳುವಂಥ ದಿನ. ನಿಮಗೆ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧುಗಳು ಸ್ನೇಹಿತರು ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಹಾಯವನ್ನು ಮಾಡುವಂಥದ್ದು ಇದೆ. ಇನ್ನು ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಕುಟುಂಬದಲ್ಲಿ ತುಂಬ ನೆಮ್ಮದಿ ಅನ್ನುವಂಥದ್ದು ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಒಂದು ಪ್ರಗತಿಯ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಕಾಳಜಿಯನ್ನು ವಹಿಸುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಹಾಗೆ ಪ್ರತಿ ಮನುಷ್ಯ ಕೂಡ ವಿಭಿನ್ನವಾದಂತಹ ವ್ಯಕ್ತಿತ್ವದೊಂದಿಗೆ ಜನಿಸಿರ್ತಾನೆ, ಅದು ತಮಗೂ ಗೊತ್ತಿದೆ. ಆದರೆ ಯಾರು ಯಾರಿಂದಾಗಲೂ ಕೂಡ ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಸ್ಗೆ ಒಳಗಾಗುವಂಥದ್ದು ಬಹಳ ಬೇಗ. ಅದೇ ರೀತಿ ನಾವು ನಿರೀಕ್ಷೆ ಮಾಡಿದಂತಹ ರೀತಿಯಲ್ಲಿ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಕೆಲವು ಆದರ್ಶ ವ್ಯಕ್ತಿಗಳನ್ನು ನಾವು ಮುಂದೆ ಇಟ್ಕೊಳ್ಬೇಕು. ಅವರ ಶ್ರಮ ಅವರ ಸಾರ್ಥಕ ಬದುಕು ಹೇಗಿತ್ತು ಅನ್ನೋಂಥದ್ದನ್ನು ನಾವು ಫಾಲೋ ಅಪ್ ಮಾಡಬೇಕು. ಅಂಥ ವಿಚಾರದಲ್ಲಿ ಈ ದಿನ ನಿಮಗೆ ಒಬ್ಬರು ಆದರ್ಶ ವ್ಯಕ್ತಿ ಸಿಕ್ಕುವಂಥದ್ದು, ರೋಲ್ ಮಾಡೆಲ್ ನಿಮಗೆ ಈ ದಿನ ಎದುರಾಗ್ತಾರೆ. ಅವರಂತೆ ನಾನಾಗಬೇಕು ಅನ್ನುವಂಥ ಹಠ ಛಲ ನಿಮಗೆ ಬರುವಂಥದ್ದು ಕೂಡ ಇರುತ್ತೆ. ಆದರೆ ನಿಮ್ಮ ಒಂದು ಮನಸ್ಸಿನ ನೆಮ್ಮದಿಗಾಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಏಳಿಗೆಗಾಗಲಿ ಬಹಳಷ್ಟು ಶ್ರಮ ಪಡ್ತಾ ಇದ್ದೀರಿ, ಅದನ್ನು ಮುಂದುವರಿಸಿ ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ಮನಸ್ಸಿನಿಂದ ನೀನೀ ತತ್ವಂ ಗ್ರಹಿಸು, ಬ್ರಹ್ಮಲೀಲೆಗೆ ಗೊತ್ತು ಗುರಿ ಲೆಕ್ಕವಿಲ್ಲ, ಸುಮ್ಮನಿರು ನಿನ್ನ ಪಾಡನ್ನು ಪಡುತ್ತಾ ತುಟಿ ಬಿಗಿದು ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ ಅನ್ನುವಂಥ ಒಂದು ಮಾತು. ಅಂದರೆ ಒಂದು ವಿಶೇಷವಾದಂಥ ತತ್ವವನ್ನು ನಿಮಗೆ ನೀವೇ ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಕಷ್ಟ ಸಂಕಷ್ಟಗಳು ಅನುಕೂಲ ಅನಾನುಕೂಲಗಳು ಬಂದರೂ ಕೂಡ ಆ ಬಂದ ಪಾಡನ್ನು ನೀವೇ ಅನುಭವಿಸಬೇಕು. ತುಟಿಯನ್ನು ಬಿಗಿದು ಅದನ್ನು ಅನುಭವಿಸ್ತಾ ಸುಮ್ಮನಿರಬೇಕು. ಅದೇ ನಿಮ್ಮ ಮನಸ್ಸಿಗೆ ನೆಮ್ಮದಿಗೆ ದಾರಿಯಾಗುತ್ತೆ. ಹಾಗಾಗಿ ಕಷ್ಟ ಇದೆ ತೊಂದರೆ ಇದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಅದನ್ನು ಅನುಭವಿಸುವಂಥದ್ದು, ಆ ಅನುಭವದಲ್ಲೇ ಅದಕ್ಕೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಬುದ್ಧಿವಂತರಿಗೆ ಸಾಧ್ಯ. ಹಾಗಾಗಿ ನಿಮ್ಮದು ಕೂಡ ಈ ದಿನ ಅಂಥ ಸಾಲಿನಲ್ಲೇ ಇರುವಂಥ ಒಂದು ವ್ಯಕ್ತಿತ್ವ. ಹಾಗಾಗಿ ಬುದ್ಧಿವಂತಿಕೆಯಿಂದ ಈ ದಿನ ಅಂಥ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಪ್ರಯತ್ನ ಮಾಡಿ. ಮನಸ್ಸಿನಲ್ಲೇ ಅದರ ಒಂದು ಸಾಧಕ ಬಾಧಕಗಳನ್ನು ನೀವು ಯೋಚನೆ ಮಾಡಿಕೊಳ್ಳಿ. ಒಂದು ಉತ್ತಮವಾದಂಥ ಮಾರ್ಗೋಪಾಯ ನಿಮಗೆ ಸಿಕ್ಕತ್ತೆ, ಗುರುಗಳ ಮಾರ್ಗದರ್ಶನ ಸಿಕ್ಕತ್ತೆ, ಅದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ 6ರ ಸ್ಥಾನದಲ್ಲಿ ಇರುವಂಥವನು. ಹಾಗಾಗಿನೇ ಕೆಲಸ ಕಾರ್ಯಗಳು ಬಹಳ ನಿರ್ವಿಘ್ನವಾಗಿ ನಡೆಯುತ್ತೆ. ಅದರಲ್ಲೂ ಕುಟುಂಬ ಸದಸ್ಯರ ತುಂಬ ಸಹಕಾರ ನಿಮಗೆ ಇರುವಂಥದ್ದು. ಹಾಗೆ ಬರಬೇಕಾದಂಥ ಹಣ ಆಗಲಿ ಬಂಡವಾಳ ಆಗಲಿ ಅಥವಾ ಯಾವುದೇ ರೀತಿಯ ಸಹಕಾರ ಆಗಲಿ ನಿಮಗೆ ಸಮಯಕ್ಕೆ ಸರಿಯಾಗಿ ಒದಗಿ ಬರುತ್ತೆ. ಇದು ನಿಮ್ಮಲ್ಲಿರುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಅದರ ಜೊತೆಗೆ ಮೇಳೈಸಿಬಿಟ್ರೆ ಅದ್ಭುತವಾದಂಥ ಯಶಸ್ಸು ನಿಮಗೆ ಸಿಕ್ಕುವಂಥದ್ದು ಇದೆ. ಅರ್ಜುನನಿಗೆ ಎಷ್ಟೋ ಸಾಮರ್ಥ್ಯ ಇತ್ತು, ಆದರೆ ಕೃಷ್ಣನ ಮಾರ್ಗದರ್ಶನ ಬೇಕೇ ಬೇಕಾಯಿತು. ಹಾಗಾಗಿ ಉತ್ತಮರ ಮಾರ್ಗದರ್ಶನದಿಂದ ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ನಿಮ್ಮ ಪ್ರತಿಭೆಯನ್ನು ಬುದ್ಧಿವಂತಿಕೆಯನ್ನು ನಿಮ್ಮ ಅನುಭವವನ್ನು ಮುಂದುವರಿಸಿದ್ರೆ ಖಂಡಿತ ಪ್ರಯತ್ನ ಇದೆ, ಒಳ್ಳೆಯ ಫಲ ಇದೆ. ಹಾಗೆ ಈ ದಿನದಲ್ಲಿ ಧನಾತ್ಮಕವಾದಂಥ ಫಲಿತಾಂಶಗಳು ಸಿಕ್ಕುವಂಥದ್ದು. ಯಾವುದೇ ಕ್ಷೇತ್ರಕ್ಕೆ ಹೋಗಿ ಯಾವುದೇ ಒಂದು ವಿಚಾರ ಮಾಡಿ ಪ್ರಯಾಣ ಮಾಡಿ ಅಥವಾ
ಒಂದು ವಿದ್ಯಾಭ್ಯಾಸ ಇರಲಿ, ವಿದ್ಯಾರ್ಥಿಗಳಿಗೆ ಅದೆಲ್ಲದರಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಬಗ್ಗೆ ಇರುವಂತಹ ಸದಭಿಪ್ರಾಯ ಹೆಚ್ಚಾಗುವಂಥದ್ದು, ಅವರಿಗಾಗಿ ಒಂದು ಸಹಾಯ ಮಾಡುವಂಥ ಮನೋಭಾವ ಕೂಡ ಈ ದಿನ ಹೆಚ್ಚಾಗಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಈ ದಿನ ವಯಸ್ಸಾಗಿರುವಂಥ ವ್ಯಕ್ತಿಗಳ ಆರೈಕೆಯಲ್ಲಿ, ಶುಶ್ರೂಷೆಯಲ್ಲಿ, ಅವರ ಆರೋಗ್ಯದಲ್ಲಿ ಈ ದಿನ ಹೆಚ್ಚು ಕಾಳಜಿ ಎನ್ನುವಂಥದ್ದು ಇದೆ. ಹಾಗಾಗಿ ಅವರಿಂದ ಶುಭ ಆರೈಕೆಗಳು ಕೂಡ ನಿಮಗೆ ಈ ದಿನ ಸಿಕ್ಕುವಂಥದ್ದಿದೆ. ಎಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಪೂರ್ಣ ಆಗೋದ್ರಿಂದ ಈ ದಿನ ಮನಸ್ಸಿಗೆ ಸಂಪೂರ್ಣವಾದಂತಹ ತೃಪ್ತಿ ಇದೆ, ಸಂತೃಪ್ತಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅತಿಯಾದ ಆತ್ಮವಿಶ್ವಾಸ ನಿಮಗೆ ಒಳ್ಳೆಯದಲ್ಲ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಮುತುವರ್ಜಿಯಿಂದ ನೀವು ಮುಂದುವರಿಬೇಕಾಗತ್ತೆ. ನನಗೆ ಗೊತ್ತಿದೆ, ನಾನು ಮಾಡಬಲ್ಲೆ, ನನಗೆ ಶಕ್ತಿ ಇದೆ, ಎಲ್ಲವನ್ನ ತಿಳಿದಿದ್ದೇನೆ ಅನ್ನುವಂಥ ರೀತಿಯಲ್ಲೇ ಕೆಲವು ಸೋಲುಗಳಾಗುವಂಥದ್ದು ಕೂಡ ಇದೆ. ಇದಕ್ಕೆ ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕತೆ ತಮಗೆ ಗೊತ್ತಿದೆ. ಅದನ್ನು ಒಮ್ಮೆ ಸ್ಮರಣೆ ಮಾಡಿಕೊಳ್ಳಿ. ಆಗ ಈ ದಿನದಲ್ಲಿ ಹೇಗಿರಬೇಕು ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ತುಂಬ ಆಸಕ್ತಿ ಇದೆ, ಆಸೆ ಇದೆ, ಬಯಕೆಗಳು ಜಾಸ್ತಿ. ಆದರೆ ಅದನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಅಗ್ರೆಸಿವ್ ನೇಚರ್ ಇರುವಂಥ ಸಂದರ್ಭ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಈ ವ್ಯವಹಾರಗಳಲ್ಲಿ ಸ್ವಲ್ಪ ಸಮತೋಲನ ತಪ್ಪುವಂಥ ಸಾಧ್ಯತೆ ಇದೆ. ತ್ವರಿತವಾಗಿ ನಿರ್ಧಾರ ಆಗಬೇಕು, ಸ್ಪರ್ಧೆಯನ್ನು ಎದುರಿಸಬೇಕು ಅನ್ನುವಂಥ ಭರಾಟೆಯಲ್ಲಿ ಈ ದಿನ ಎಡವಟ್ಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ನಿಮ್ಮ ಆಸಕ್ತಿಯಿಂದ ಆಸೆ ಹುಟ್ಟುತ್ತೆ. ನೋಡಿ ಯಾವ ರೀತಿಯಲ್ಲಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತೆ ನಿಮ್ಮ ಮನಸ್ಸು ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆಯಾಗುತ್ತೆ. ಹಾಗಾಗಿ ಆಸೆಗೆ ಅಡ್ಡಿ ಬಂದಾಗ ನಿಮಗೆ ಕೋಪ ಬರುತ್ತೆ. ಕೆಲಸ ಆಗಲಿಲ್ವಲ್ಲ ಅಂತ ಹೇಳಿ ಒಂದು ನಿರಾಸೆ, ಜೊತೆಗೆ ಕೋಪ ಬಂದಾಗ ಅವಿವೇಕ, ಕೆಲಸ ಮಾಡಲ್ಲ ಬುದ್ಧಿ, ಅವಿವೇಕದಿಂದ ಸ್ಮರಣಶಕ್ತಿ ನಾಶವಾಗಿಬಿಡುತ್ತೆ. ಹಾಗಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅನ್ನುವಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಶಕ್ತಿ ನಿಮಗೆ ನಾಶ ಆಗಿಬಿಡುತ್ತೆ. ಇದರಿಂದ ಬುದ್ಧಿಶಕ್ತಿ ಇಲ್ಲದಾಗ ಆಗುತ್ತೆ. ಹಾಗಾಗಿ ನೀವು ಈ ಕ್ರೋಧವನ್ನು ತ್ಯಜಿಸುವಂಥದ್ದು, ಮೊದಲು ಅತಿಯಾಸೆಯನ್ನು ಬಿಡುವಂಥದ್ದು, ಯಾವುದೇ ಒಂದು ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಈ ದಿನ ಇಟ್ಕೊಳ್ಬಾರ್ದು. ಬೇರೆ ಸಂದರ್ಭಗಳಲ್ಲಿ ಬರಲಿ, ಆದರೆ ಈ ದಿನ ಬರುವಂತಹ ಆಸೆ, ಕನಸನ್ನು ನನಸು ಮಾಡಿಕೊಳ್ಳುವಂಥ ಪ್ರಯತ್ನಗಳು, ಬಲವಂತಕ್ಕೆ ಮಾಡುವಂಥ ಕೆಲಸ ಕಾರ್ಯಗಳು ಇವೆಲ್ಲ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ತುಂಬ ಸಾಧಾರಣವಾಗಿರುವಂಥ ಜೀವನ ನಡೆಸಬೇಕು, ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಯಾವುದೇ ಊಹೆಗೆ, ಯಾವುದೇ ಒಂದು ರೀತಿಯ ಒಂದು ಆಡಂಬರದ ಜೀವನಕ್ಕೆ ಈ ದಿನ ಕನಸು ಕಾಣಬೇಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಹಾಗೆ ನಿಮ್ಮ ಮಾನ ಅವಮಾನದ ಪ್ರಶ್ನೆ ಕೂಡ ಇದರಲ್ಲಿ ಅಡಗಿದೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾದೇವಿಯ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ, ಶಕ್ತಿ ದೇವತೆಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪರೀಕ್ಷೆಗಳು ಎದುರಾಗುವಂಥ ದಿನ, ಅಗ್ನಿ ಪರೀಕ್ಷೆ ಎದುರಾಗುತ್ತೆ, ಸ್ಪರ್ಧೆಗಳು ಎದುರಾಗುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ಈ ದಿನದ ಚಟುವಟಿಕೆಗಳಲ್ಲಾಗಲಿ ಕೆಲವೊಂದು ಎಡರು ತೊಡರುಗಳು ಕೂಡ ಇರುವಂಥದ್ದು ಇದೆ. ಕೆಲವೊಂದು ಸಮಸ್ಯೆಗಳಿದೆ. ಹಾಗೆ ಕೆಲವು ಋಣಕ್ಕಾಗಿ ಮಾಡುವಂಥದ್ದು, ಅಂದರೆ ಋಣವನ್ನು ತೀರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಇದೆ. ಬೇರೆಯವರ ಋಣ ನಮಗೆ ಬೇಡ, ದೈವ ಋಣ ಬೇಡ, ಇನ್ನು ತಂದೆ ತಾಯಂದಿರ ಋಣ ಬೇಡ, ಸ್ನೇಹಿತರ ಋಣ ಬೇಡ. ಹಾಗೆ ಯಾವುದೇ ಋಣ ಕೂಡ ನಮ್ಮ ಮೈ ಮೇಲೆ ಇರಬಾರದು ಅನ್ನುವಂಥ ವಿಚಾರದಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಋಣ ವಿಮೋಚನೆಗಾಗಿ ಕೂಡ ಈ ದಿನ ಪ್ರಯತ್ನ ಪಡುವಂಥದ್ದು ಇದೆ. ಆವ ನೆಲದಲ್ಲಿ ಮೇದೋ, ಆವ ನೀರನ್ನು ಕುಡಿದೋ, ಆವು ಹಾಲ್ಗರೆವುದು, ಅದನ್ನು ಆರು ಕುಡಿಯುವವನೋ. ಅಂದರೆ ನೋಡಿ, ಒಂದು ಹಸು ಎಲ್ಲೋ ಮೇಯುತ್ತೆ, ಎಲ್ಲೋ ನೀರು ಕುಡಿಯುತ್ತೆ, ಎಲ್ಲೋ ಒಂದು ಕಡೆ ಹೋಗಿ ಹಾಲು ಕರೆಯುವಂಥದ್ದು. ಆ ಹಾಲನ್ನು ಯಾರು ಕುಡಿತಾರೋ. ಹಾಗಾಗಿ ನಿಮ್ಮ ಪ್ರಯತ್ನ ಕೂಡ
ಎಲ್ಲಿಗಿದೆ, ಯಾರಿಗಿದೆ, ಯಾಕಾಗಿದೆ ಅನ್ನುವಂಥದ್ದೇ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಕೆಲವೊಂದು ದಾಕ್ಷಿಣ್ಯಕ್ಕೆ ಬಲಿಯಾಗಿ ಕೆಲಸ ಮಾಡುವಂಥದ್ದಿದೆ, ಕೆಲವು ಒಲ್ಲದ ಮನಸ್ಸಿನಿಂದ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ನಿಮ್ಮ ಋಣ ಅಲ್ಲಿದೆ, ನಿಮ್ಮ ಕರ್ಮ ಅಲ್ಲಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ನಿಷ್ಠೆಯಿಂದ ಮುತುವರ್ಜಿಯಿಂದ ಮಾಡಿಬಿಡಿ. ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಅಷ್ಟೊಂದು ಒಳ್ಳೆಯ ಫಲ, ಧನಾತ್ಮಕವಾದಂಥ ಪಾಸಿಟಿವ್ ಆಗಿರುವಂಥ ರಿಸಲ್ಟ್ಸ್ ಅನ್ನುವಂಥದ್ದು ನಿಮಗೆ ಬರಲ್ಲ. ಹಾಗೆ ಈ ದಿನ ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಕೂಡ ನಿಮಗೆ ಸಂದೇಹ ಮೂಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ದೇಹಕ್ಕೆ ಆಯಾಸ ಆಗಿರುವಾಗ, ಮನಸ್ಸಿಗೆ ಆಯಾಸ ಆಗಿರುವಾಗ ವಿಶ್ರಾಂತಿ ಬೇಕು. ಆ ಸಮಯದಲ್ಲಿ ನೀವು ಮಾಡುವಂಥ ಕೆಲಸ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ನಿಮಗೆ ಭಾರಿ ನಷ್ಟವನ್ನು ತರುವಂಥದ್ದಾಗುತ್ತೆ. ಹಾಗಾಗಿ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ, ದೇಹವನ್ನು ವಿಶ್ರಾಂತಿ ಸ್ಥಿತಿಯಲ್ಲಿ ಈ ದಿನ ಇಟ್ಕೊಳ್ಳಿ. ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ. ಅದಕ್ಕಾಗಿ ಧ್ಯಾನ ಮಾಡಿ, ಯೋಗ ಮಾಡಿ, ಭಗವಂತನ ನಾಮಸ್ಮರಣೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಈ ದಿನ ದರ್ಶನ ಮಾಡಿ, ಸಾಧ್ಯ ಆದರೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನ ಇದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಮಾನಸಿಕವಾಗಿ ಸಂತೃಪ್ತಿ ಸಿಕ್ಕತ್ತೆ. ಹಾಗೆ ನಿಮ್ಮ ಕುಟುಂಬದಲ್ಲೂ ಕೂಡ ಆ ಕೆಲಸಕ್ಕೆ ಒಳ್ಳೆಯ ಮಾನ್ಯತೆ ಅನ್ನುವಂಥದ್ದು ಇದೆ. ಹಾಗಾಗಿ ಕೆಲಸದ ಮೇಲೆ ಸಂಪೂರ್ಣವಾದಂತಹ ಗಮನ ಇದ್ದು ಕೆಲಸವನ್ನು ಮುಂದುವರಿಸಬೇಕು, ಅದರ ಫಲಿತಾಂಶವನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಏಕದೃಷ್ಟಿ ಈ ದಿನ ನಿಮಗೆ ಇರುವಂಥದ್ದು. ಹಾಗೆ ಕೌಟುಂಬಿಕ ವಿಚಾರಗಳಲ್ಲಿ ಈ ದಿನ ತುಂಬ ಸಹಮತ ಇದೆ, ಸಹಕಾರ ಇದೆ. ಹಾಗೆ ಹೊಂದಾಣಿಕೆಯ ಮನೋಭಾವ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿ ಈ ಸಾಮರಸ್ಯ ಇದ್ದಾಗ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂಥದ್ದು. ಅದರಲ್ಲೂ ಈ ದಿನ ನಿಮಗೆ ಹಠಾತ್ತನೆ ಒಂದು ಅನಿರೀಕ್ಷಿತವಾದಂಥ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಎಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಧನಾತ್ಮಕವಾಗಿ ಒಂದು ಪರಿಸಮಾಪ್ತಿ ಆಗುವಂಥದ್ದು, ಅಂದರೆ ಪಾಸಿಟಿವ್ ಆಗಿರುವಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಮುಕ್ತಾಯ ಅನ್ನುವಂಥದ್ದು ನಿಮಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ, ಮನಸ್ಸಿಗೆ ಸಂಪೂರ್ಣವಾದಂಥ ತೃಪ್ತಿ ಇರುವಂಥದ್ದು. ಏಕೆಂದರೆ ಒಂದು ಬದುಕು ನಿಮಗೆ ಹೋರಾಟದ ರೀತಿಯಲ್ಲೇ ಇರುವಂಥದ್ದು. ನೀವು ಅನುಭವಿಸಿರುವಂಥ ಕಷ್ಟ ನಷ್ಟಗಳು, ಮಾನ ಅವಮಾನಗಳು ಎಲ್ಲ ಒಂದು ಏಳು ಬೀಳುಗಳನ್ನು ಹಾದು ಬಂದಿರುವಂಥ ದಾರಿ, ಅದರ ಸಿಂಹಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ನಿಮ್ಮ ಈ ಹೋರಾಟದ ಕಾರ್ಯವನ್ನು ಮುಂದುವರಿಸಬೇಕು, ಅದರಲ್ಲೂ ಪ್ರಾಮಾಣಿಕವಾಗಿ ಮುಂದುವರಿಸಬೇಕು. ಏನು ಆಗಬೇಕೋ ಅದು ಆಗಿಯೇ ತೀರುತ್ತೆ, ಅದನ್ನು ತಡೀಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಇದನ್ನು ಅರ್ಜುನನಿಗೆ ಭಗವಾನ್ ಶ್ರೀಕೃಷ್ಣ ಹೇಳಿರುವಂಥದ್ದು, ಭಗವದ್ಗೀತೆಯ ರೂಪದಲ್ಲಿ ತಿಳಿಸಿರುವಂಥ ವಿಚಾರ. ಅದನ್ನು ಸ್ವಲ್ಪ ಮನಸ್ಸು ಮಾಡಿಕೊಳ್ಬೇಕು. ಹಾಗಾಗಿ ನನಗೂ ಇದು ಆಗಿಲ್ಲ, ನನಗೆ ಇದು ಸಿಕ್ಕಿಲ್ಲ ಅನ್ನೋವಂಥ ರೀತಿಯಲ್ಲಿ ಬೇರೆಯವರನ್ನು ಹೋಲಿಕೆ ಮಾಡಿಕೊಳ್ಳುವಂಥದ್ದು ಈ ದಿನ ಮಹಾ ಅಪರಾಧ ಆಗತ್ತೆ. ಹಾಗಾಗಿ ಭಗವಂತ ನಿಮಗೆ ಏನನ್ನು ಕೊಟ್ಟಿದ್ದಾನೆ, ಎಷ್ಟನ್ನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸಬೇಕು. ನಿಮ್ಮ ಪಾಲಿನ ಪ್ರಾಪ್ತಿ ಅಷ್ಟೇ ಇರುವಂಥದ್ದು. ಪಾಲಿಗೆ ಬಂದದ್ದೇ ಪಂಚಾಮೃತ, ಅದನ್ನು ಅನುಭವಿಸಿ. ಅದನ್ನು ಈ ದಿನ ಸಂಪೂರ್ಣವಾಗಿ ನಿಮ್ಮದನ್ನಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು, ಸಣ್ಣ ಪುಟ್ಟ ತೊಂದರೆಗಳು ಎದುರಾಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನ ಮನಃಶಾಂತಿ ಸ್ವಲ್ಪ ಕಡಿಮೆ. ಯಾವುದೋ ವಿಚಾರಕ್ಕೆ ಈ ದಿನ ಹೆಚ್ಚು ಚಿಂತೆ ಮಾಡ್ತೀರಿ. ಕಳೆದು ಹೋಗಿರುವಂಥ ಘಟನೆಗಳನ್ನು ಪುನಃ ಮೆಲುಕು ಹಾಕುವಂಥದ್ದು, ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸಗಳು ಈ ದಿನ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಮನಸ್ಸು ಶಾಂತಿಯಲ್ಲಿ ಇದ್ದಾಗ ಮಾತ್ರ ನಿಮಗೆ ತಿಳುವಳಿಕೆ ಮೂಡುತ್ತೆ. ಆಗ ಮಾತ್ರ ನಿಮ್ಮ ವಿವೇಕ ನಿಮ್ಮ ಕೈಲಿರುತ್ತೆ, ನಿರ್ಧಾರಗಳು ಸಮರ್ಪಕವಾಗುತ್ತೆ. ಹಾಗಾಗಿ ಆತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಆಲೋಚನೆ ಇದೆ, ಆವೇಶ ಇದೆ, ಉದ್ವೇಗ ಇದೆ. ಇಂಥ ಸಂದರ್ಭದಲ್ಲಿ ನೀವು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಕಳವಳವ ನೀಗಿ ಬಿಡು, ತಳಮಳವ ದೂರ ಇಡು, ಕಳೆ ತಳ್ಳು, ಗಲಭೆ ಗಾಬರಿಯ ಮನದಿಂದ ಅಲೆದಾಡುತ್ತಿರೆ ದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ ಅನ್ನುವಂಥ ಗುಂಡಪ್ಪನವರ ಮಾತು ಈ ದಿನ ನಿಮಗೆ ಒಂದು ಪ್ರಯೋಜನಕ್ಕೆ ಬರುತ್ತೆ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಳವಳವನ್ನು ಇಟ್ಕೊಳ್ಬೇಡ, ಚಿಂತೆಯನ್ನು ಇಟ್ಕೊಳ್ಬೇಡ. ಹಾಗೆ ತಳಮಳದಿಂದ ದೂರ ಇರು ಅನ್ನುವಂಥ ಒಂದು
ಕಿವಿ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹಾಗೆ ಗಲಭೆ, ಗಾಬರಿ, ಯಾವುದೇ ರೀತಿಯ ಕ್ರೋಧ, ಆವೇಶ, ಮತ್ಸರ ಅನ್ನುವಂಥದ್ದನ್ನು ಮನಸ್ಸಿನಿಂದ ಆಚೆ ತಳ್ಳಿಬಿಡಬೇಕು. ದೀಪ ಒಂದೇ ಕಡೆ ಇರದೆ ಅಲೆದಾಡ್ತಾ ಇದ್ದರೆ, ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದ್ದರೆ ಅದನ್ನು ನೋಡಲಿಕ್ಕೆ ನಮಗೆ ಕಣ್ಣಿಗೆ ಗುರಿ ತಪ್ಪು ಬಿಡುತ್ತೆ. ಹಾಗಾಗಿ ಮನಸ್ಸನ್ನು ತಿಳಿಯಾಗಿ ಇಟ್ಕೊಳ್ಬೇಕು, ಮನಸ್ಸಿಗೆ ನೆಮ್ಮದಿ ಇರಬೇಕು. ಆಗ ಮಾತ್ರ ಮನಸ್ಸಿಗೆ ನಿರ್ಮಲವಾದಂಥ ತಿಳುವಳಿಕೆ ದೊರಕತ್ತೆ. ಹಾಗಾಗಿ ನಿಮ್ಮ ವಿವೇಚನೆ, ನಿಮ್ಮ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಾಂದರೆ ಮತ್ತೆ ಎಡವಟ್ಟಾಗುತ್ತೆ, ನಷ್ಟ ಉಂಟಾಗಿ ಮತ್ತೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಇವೆಲ್ಲವನ್ನು ನೀವು ಆಮೂಲಾಗ್ರವಾಗಿ ಒಂದು ಚಿಂತನೆಗೆ ಒಳಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅದರಲ್ಲೂ ಸುಸ್ಥಿರವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಒಂದು ಸ್ಥಿರತೆ ಇದೆ, ಒಂದು ಕನ್ಸಿಸ್ಟೆನ್ಸಿ ಇದೆ. ಹಾಗೆ ಯಾವ ಕೆಲಸವನ್ನು ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವಂಥ ವಿಚಾರಗಳು ಬಹಳ ಬೇಗ ನಿಮ್ಮ ನಿರ್ಣಯಕ್ಕೆ ಬರುವಂಥದ್ದಿದೆ. ಹಾಗೆ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳಲ್ಲಿ ಕುಟುಂಬದವರ ಸಹಕಾರಗಳು ನಿಮಗೆ ಬಹಳ ಬೇಗ ಒದಗಿ ಬರುವಂಥದ್ದಿದೆ. ಏಕೆಂದರೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ಅವರನ್ನು ಕನ್ವಿನ್ಸ್ ಮಾಡ್ತೀರಿ, ಅವರನ್ನು ಎನ್ರೋಲ್ ಮಾಡ್ತೀರಿ. ಹಾಗಾಗಿ ನಿಮಗೆ ಬೇಕಾದಂತಹ ವಿಚಾರಗಳು ಯಾವ ರೀತಿಯಲ್ಲಿ ಇರಬೇಕು, ಯಾರ ಸಹಕಾರ ಪಡ್ಕೊಳ್ಬೇಕು, ಅಂಥವರನ್ನು ಹೇಗೆ ಮನವೊಲಿಸಿ ಅವರನ್ನು ಕೂಡ ನಿಮ್ಮ ಒಂದು ಲೂಪಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರಗಳಲ್ಲಿ ತುಂಬ ಯಶಸ್ವಿಯಾಗ್ತೀರಿ. ಹಾಗಾಗಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಲ್ಲಿ ತುಂಬ ಲಾಭ ಇದೆ, ಸಂತೋಷ ಇದೆ, ಸಂತೃಪ್ತಿ ಇದೆ. ಇನ್ನು ಈ ದಿನ ದೈವಿಕ ಸೇವಾ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ವಿಪತ್ತುಗಳು ತಲೆದೋರುವ ಮುನ್ನ ಅವುಗಳಿಗೆ ಪ್ರತಿಕ್ರಿಯೆಯನ್ನು ನಾವು ಆಲೋಚನೆ ಮಾಡಿರಬೇಕು ಅನ್ನುವಂಥ ವಿಚಾರವನ್ನು ಮಹಾಭಾರತ ತಿಳಿಸುತ್ತೆ. ಹಾಗಾಗಿ ಒಂದು ಕೆಲಸ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಪರ್ಯಾಯವಾಗಿ ಒಂದು ಆಲ್ಟರ್ನೇಟ್ ಆಗಿ ಇನ್ನೇನು ಇರಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡುವಂಥ ಸನ್ನಿವೇಶ ಒದಗಿ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನೀವು ಒಂದು ವಿಚಾರವನ್ನು ತುಂಬ ಮನನ ಮಾಡಿಕೊಳ್ಬೇಕು. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲಿಸಲ್ ಅದನ್ನು ಅಳವಲ್ಲ ಬಾಹ್ಯ ಬೋಧನೆಯಿಂ ಅನ್ನುವಂಥದ್ದು. ಅಂದರೆ ಹೊರಗಿನ ಬೋಧನೆಯಿಂದ ನಿಮಗೆ ಕೆಲವು ವಿಚಾರಗಳು ಅರ್ಥ ಆಗಲ್ಲ, ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಅದು ನಿಮ್ಮೊಳಗಿಂದಲೇ ಬರಬೇಕು, ನೀವೇ ಅದನ್ನು ಕಲ್ತ್ಕೊಳ್ಬೇಕು, ನೀವೇ ಅನುಭವಿಸಬೇಕು. ಹಾಗಾಗಿ ನೀವು ಹೊಟ್ಟೆ ಹಸಿದಿದ್ದರೆ ಬೇರೆಯವರಿಗೆ ಊಟ ಮಾಡಿಸಿ ತೃಪ್ತಿ ಪಡುವಂಥದ್ದು ಒಂದು ಕಡೆ ಆದರೆ ನಿಮ್ಮ ಹೊಟ್ಟೆ ತುಂಬಲ್ಲ. ಹಾಗಾಗಿ ಅದನ್ನು ಸ್ವತಃ ನೀವೇ ಊಟ ಮಾಡಿದಾಗ ಮಾತ್ರ ಹೊಟ್ಟೆ ತುಂಬುವಂಥದ್ದು ಇದೆ. ಹಾಗಾಗಿ ಈ ಎರಡು ವಿಶಾಲವಾದಂಥ ಅರ್ಥಗಳನ್ನು ಈ ದಿನ ನೀವು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಜೀವನದಲ್ಲಿ ಹಲವು ರಸಗಳಲ್ಲಿ ಸೂಕ್ತವಾಗಿರುವಂತಹ ಸಮ್ಮಿಳಿತದ ಈ ಬಾಳ್ವೆ ಏನಿದೆ ಅದನ್ನು ನೀವು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಏರುಪೇರುಗಳಿರುವಂತಹ ಜೀವನದಲ್ಲಿ ಒಂದು ಸಮರಸವನ್ನು ಕಾಣುವಂಥ ಒಂದು ವಿಶೇಷ ಸಂದರ್ಭ ಈ ದಿನ ಇದೆ. ಅದನ್ನು ಸಂಪೂರ್ಣವಾಗಿ ಈ ದಿನ ಆಹ್ವಾನ ಮಾಡಿಕೊಳ್ಳಿ, ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು, ಅಭಿಮಾನಿ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ನಷ್ಟಗಳು ಜಾಸ್ತಿ, ವೆಚ್ಚಗಳು ಜಾಸ್ತಿ, ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ದಿನ. ಹಾಗಾಗಿ ಸ್ವಲ್ಪ ವಿವೇಚನೆ ಇರಬೇಕು. ಸ್ವಲ್ಪ ನಿಮ್ಮ ಖರ್ಚು ವೆಚ್ಚದ ಬಗ್ಗೆ, ನಿಮ್ಮ ಆದಾಯದ ಬಗ್ಗೆ, ಮಿತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಯಾವುದೇ ರೀತಿಯ ಬಂಡವಾಳ ಹೂಡಲಿಕ್ಕೂ ಕೂಡ ಅಷ್ಟೊಂದು ಸಮರ್ಪಕವಾದಂಥ ದಿನ ಅಲ್ಲ. ಹಾಗಾಗಿ ಯಾವುದೇ ವಿಶೇಷ ವಸ್ತುಗಳ ಖರೀದಿ ಆಗಲಿ, ದೊಡ್ಡ ಬಂಡವಾಳ ಹಾಕಿ ಯಾವುದೋ ಒಂದು ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಆಗಲಿ, ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ಒಂದು ಪ್ರಯಾಣದ ವಿಚಾರದಲ್ಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಎಲ್ಲ ವಿಚಾರಗಳಲ್ಲಿ, ಎಲ್ಲ ಕೆಲಸಗಳಲ್ಲಿ ಕಷ್ಟಪಡಬೇಕು. ಸುಲಭವಾಗಿ ಯಾವುದೂ ಕೂಡ ನಿಮಗೆ ಸಿಕ್ಕಲ್ಲ. ಆದರೆ ಸೋಮಾರಿಯಾಗಿ ಮಾತ್ರ ಇರಬೇಡಿ. ಏನಾನು ಮಾಡು ಕೈಗೆ ದೊರೆತುಜ್ಜುಗವ,
ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ ಅನ್ನೋವಂಥದ್ದು. ಅಂದರೆ ಈ ದಿನ ಸುಮ್ಮನೆ ಸೋಮಾರಿಯಾಗಿ ಕೂತಿರಬೇಡ, ಕೈಗೆ ಸಿಕ್ಕಿದಂತಹ ಕೆಲಸವನ್ನು ಮಾಡ್ತಾ ಇರು. ನಾನೊಂದು ಹುಲ್ಲುಕಡ್ಡಿ, ನನ್ನಿಂದ ಏನು ಪ್ರಯೋಜನ, ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿಮ್ಮನ್ನು ನೀವೇ ಬ್ರ್ಯಾಂಡ್ ಮಾಡಿಕೊಳ್ಬೇಡಿ, ನಿಮ್ಮನ್ನು ನೀವೇ ಕೀಳನ್ನು ಉಂಟು ಮಾಡುವಂಥ ಸ್ಥಿತಿಗೆ ಇಟ್ಕೊಳ್ಬೇಡಿ. ಹಾಗಾಗಿ ನಿಮ್ಮಲ್ಲೂ ಸಾಮರ್ಥ್ಯ ಇದೆ, ನಿಮ್ಮಲ್ಲೂ ಅಸಾಧಾರಣವಾದಂಥ ಪ್ರತಿಭೆ ಇದೆ, ಎಲ್ಲವೂ ಇದೆ, ಭಗವಂತ ಕೊಟ್ಟಿದ್ದಾನೆ. ಅದನ್ನು ಸಮರ್ಪಕವಾಗಿ ಸಂದರ್ಭೋಚಿತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕೆ ಅವಕಾಶಗಳು ಈ ದಿನ ಇದೆ, ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಆದರೆ ಅದನ್ನು ನೀವು ಪರಿಪರಿಯಾಗಿ ವಿಶ್ಲೇಷಣೆ ಮಾಡಿ ಅನುಭವಿಸಬೇಕು, ಅಳವಡಿಸ್ಕೊಳ್ಬೇಕು. ಅಂಥ ಪ್ರಯತ್ನ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಲಾಭ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ 11ರ ಸ್ಥಾನದಲ್ಲಿ ಚಂದ್ರ ಅಂದರೆ ನಿಮ್ಮ ಮನಸ್ಸಿಗೆ ಏನೋ ಒಂದು ಸಂತೋಷ, ಏನೋ ಒಂದು ಸಡಗರ, ಸಂಭ್ರಮ ಇರುವಂಥದ್ದು. ಕೆಲಸಗಳಲ್ಲಿ ತೃಪ್ತಿ ಇದೆ. ಹಾಗೆ ನಿಮ್ಮ ಆಯ್ಕೆಯ ವಿಚಾರದಲ್ಲೂ ಕೂಡ ನೀವು ತುಂಬ ಸಮರ್ಥರಾಗಿರ್ತೀರಿ. ಸಮರ್ಥನೀಯವಾಗಿರುವಂಥ ಆಯ್ಕೆ ನಿಮ್ಮದಾಗಿರುತ್ತೆ. ಹಾಗೆ ಯಾವುದೇ ವಿಚಾರಕ್ಕಾದರೂ ಕೂಡ ಈ ದಿನ ನಿಮ್ಮ ಕುಟುಂಬಸ್ಥರ ಬೆಂಬಲ ಬಹಳ ಚೆನ್ನಾಗಿದೆ. ಆದರೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಸಿದ್ಧರಾಗಿ ನಿಲ್ಲಬೇಕು. ಕೆಲವೊಂದು ಕೆಲಸಗಳಲ್ಲಿ ಏನೋ ಭಯ, ಹಿಂಜರಿಕೆ ಅನ್ನುವಂಥದ್ದು ಅಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರ್ ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ ಅದ್ಭುತಗಳು, ಅರಿದು ಅಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲಕ್ಕಂ ಮಂಕುತಿಮ್ಮ ಅಂತ ಹೇಳ್ತಾರೆ. ಇದೊಂದು ಬುದ್ಧಿವಾತವನ್ನು ನೀವು ಕೇಳಿಸ್ಕೊಳ್ಬೇಕು. ಏನಂದರೆ ಎಲ್ಲದಕ್ಕೂ ಕೂಡ ಸಿದ್ಧನಾಗಿರಬೇಕು. ದೈವ ನಿದ್ರೆ ಮಾಡಿರಲಿ, ಭಗವಂತನ ಅನುಗ್ರಹ ಇಲ್ಲದೆ ರೀತಿಯಲ್ಲಿ ನಿಮಗೆ ತೋರ್ಪಡಿಕೆ ಆಗ್ತಾ ಇರಲಿ, ಅಥವಾ ನಿನ್ನ ಕರ್ಮ ಎದ್ದು ಕುಣಿತಾ ಇರಲಿ, ಆದರೂ ಕೂಡ ಅದ್ಭುತವಾಗುವುದಕ್ಕೆ ಸಾಧ್ಯವಿಲ್ಲದೇ ಇಲ್ಲ ಅನ್ನುವಂಥದ್ದಿಲ್ಲ. ಹಾಗಾಗಿ ಎಲ್ಲಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಸಂಕಲ್ಪ ಆಗಲಿ. ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ತಂದುಕೊಳ್ಳಿ. ಶುಭವಾಗುವುದಕ್ಕೆ ಮಿತಿ ಇಲ್ಲ. ಯಾವಾಗ ಬೇಕಾದರೂ ಒಳ್ಳೆಯದಾಗ್ಬೋದು, ಇದ್ದಕ್ಕಿದ್ದಾಗೆ ಆಗ್ಬೋದು. ರಾತ್ರೋರಾತ್ರಿ ಶ್ರೀಮಂತರಾಗಿರುವಂಥವರು ಎಷ್ಟೋ ಜನ ಇದ್ದಾರೆ. ರಾತ್ರಿ ಒಂದು ರೀತಿಯಲ್ಲಿ ಏನೂ ಇಲ್ಲ ಅಂದವರು ಬೆಳಗ್ಗೆ ಎದ್ದು ಅವರಿಗೆ ಒಂದು ರೀತಿಯಲ್ಲಿ ಮಹಾ ಪ್ರಸಾದ ಅನ್ನುವಂಥ ರೀತಿಯಲ್ಲಿ ಕೆಲವು ಫಲಗಳು ಕೂಡ ಸಿಕ್ಕಿದೆ, ಫಲಿತಾಂಶಗಳು ಸಿಕ್ಕಿದೆ, ಅಧಿಕಾರ ಸಿಕ್ಕಿದೆ. ಹಾಗಾಗಿ ಈ ದಿನ ಎಲ್ಲಕ್ಕೂ ಕೂಡ ಸಿದ್ಧರಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭದಾಯಕವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುಭಗಳು ಉಂಟಾಗುವಂಥದ್ದು, ಶುಭ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ, ಸ್ವಂತ ಬಿಸಿನೆಸ್ಸಲ್ಲಿ ಈ ದಿನ ಪ್ರಗತಿಯನ್ನು ಕಾಣುವಂಥ ದಿನ ಕೂಡ. ಅದೃಷ್ಟ ಈ ದಿನ ನಿಮ್ಮ ಕೈ ಹಿಡಿಯುತ್ತೆ. ಆರ್ಥಿಕ ಪರಿಸ್ಥಿತಿ ನೆನ್ನೆಗಿಂತ ಈ ದಿನ ಸುಧಾರಣೆಯತ್ತ ಇರುತ್ತೆ. ಆರೋಗ್ಯ ಕೂಡ ಸುಧಾರಿಸ್ತಾ ಇದೆ. ಹಾಗಾಗಿ ಯಾವುದೇ ಚಿಂತೆ, ತಂಡೆ, ತಕರಾರು, ದುಃಖ ಇದ್ದರೂ ಕೂಡ ಅದು ಈ ದಿನ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಮನಸ್ಸಿಗೆ ಬಂದಂಥ ಭಾವನೆ ಆತ್ಮವಿಶ್ವಾಸವನ್ನು ತರಿಸುತ್ತೆ. ನೋಡಿ, ಎಲ್ಲವೂ ಕೂಡ ಸರಿ ಆಗ್ತಾ ಇದೆ ಅನಿಸಿದ್ರೆ ಸರಿ ಆಗೇ ಹೋಗುತ್ತೆ. ಇಲ್ಲ ಏನೋ ಕೊರತೆ ಇದೆ ಅಂತ ಹೇಳಿ ಕೊರಗ್ತಾ ಇದ್ದರೆ ಆ ಕೊರಗೆ ನಿಮ್ಮದಾಗಿಬಿಡುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಧನಾತ್ಮಕವಾಗಿರಿ. ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಆಶಾ ಭಾವನೆಯಲ್ಲಿದ್ದರೆ ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ. ಹಾಗೆ ಕುಲುಮೆಯ ಕೆಂಡದಲ್ಲಿ ಬೆಂದಾಗಲೇ ಆಯುಧ ಒಂದು ಆಕೃತಿಯನ್ನು ಪಡ್ಕೊಳ್ಳುವಂಥದ್ದು. ಬದುಕಿನಲ್ಲಿ ಕಷ್ಟಗಳು ಬಂದಾಗಲೇ ವ್ಯಕ್ತಿ ಆ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಂಥ ಶಕ್ತಿ ಈ ದಿನ ನಿಮಗೆ ಬಂದಿದೆ. ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೀರಿ, ಕಷ್ಟ ಸುಖಗಳನ್ನು ಕಂಡಿದ್ದೀರಿ. ನೀವು ನಿಮ್ಮವರಿಗೆ ಮಾಡಿದಂತಹ ಒಂದು ಉಪಕಾರದ ಕೆಲಸ, ಬೆನ್ನಿಗೆ ಚೂರಿ ಹಾಕಿರುವಂಥದ್ದು, ಅದರಿಂದ ಕಲಿತಂತಹ ಪಾಠ, ಇವೆಲ್ಲವೂ ಕೂಡ ಈ ದಿನ ನಿಮ್ಮನ್ನು ಒಂದು ಸದೃಢವಾದಂತಹ ವ್ಯಕ್ತಿಯನ್ನಾಗಿ ನಿಲ್ಲಿಸಿದೆ. ಹಾಗಾಗಿ ಯಾವುದಕ್ಕೂ ಹೆದರಬೇಡಿ. ಯಾವುದೇ ಒಂದು ಕೆಲಸ ಮಾಡಲ್ಲ ಅಥವಾ ಮಾಡಲಿಕ್ಕೆ ಬರಲ್ಲ ಅನ್ನುವಂಥ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಎಲ್ಲವೂ ನಿಮಗೆ ಸಾಧ್ಯ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಪ್ರತಿಭೆ ಇದೆ, ಆರೋಗ್ಯ ಇದೆ, ಆಯಸ್ಸಿದೆ, ಪ್ರತಿಯೊಂದು ಇದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮಗೆ ಯಶಸ್ವಿ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.